ಯುಟಿ ಖಾದರ್ಗೆ ವಕ್ಫ್ ಅಂಡ್ ಅಲ್ಪಸಂಖ್ಯಾತ ಹೆಚ್ಚುವರಿ ಇಲಾಖೆ, ಬಸಂತಪ್ಪಗೆ ಬಂದರು ಮತ್ತು ಮೀನುಗಾರಿಕೆ ಇಲಾಖೆಯನ್ನ, ಮಧು ಬಂಗಾರಪ್ಪ ವಾಪಸ್ ಪ್ರಾಥಮಿಕ ಶಿಕ್ಷಣ ಖಾತೆಗೆ ಬಂದಿದ್ದಾರೆ. ರಾಯರೆಡ್ಡಿಗೆ ಉನ್ನತ ಶಿಕ್ಷಣ ಹೊಣೆಗಾರಿಕೆ ಸಿಕ್ಕಿದೆ. ಸವದಿಗೆ ಸಹಕಾರ ಇಲಾಖೆ, ಅಜಯ್ ಸಿಂಗ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಯಾರ್ಯಾರಿಗೆ ಯಾವ ಖಾತೆ ಸಿಗುತ್ತೆ ಅನ್ನೋದು ಇವತ್ತು ಫೈನಲ್ ಆಗುತ್ತೆ. ಇಷ್ಟು ದಿನ ಕಾದಿದ್ದ ಖಾತೆ ಹಂಚಿಕೆ ಇವತ್ತು ಫುಲ್ ಸ್ಟಾಪ್ ಸಿಗುತ್ತೆ. ಇವತ್ತು ಯಾರಿಗೆ ಯಾವ ಖಾತೆ ಸಿಗುತ್ತೆ, ಯಾವ ಸಚಿವರಿಗೆ ಯಾವ ಇಲಾಖೆ ಸಿಗುತ್ತೆ ಅನ್ನೋದು ಫೈನಲ್ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯಾವ ಶಾಸಕರಿಗೆ ಯಾವ ಸಚಿವರಿಗೆ ಯಾವ ಖಾತೆ ಸಿಗುತ್ತೆ ಅನ್ನೋದು ಫೈನಲ್ ಆಗುತ್ತೆ. ಲೋಕಭವನಕ್ಕೆ ಖಾತೆ ಹಂಚಿಕೆ ಪಟ್ಟಿ ರವಾನೆಯಾಗಿದೆ. ಮುನಿಯಪ್ಪ ಹಠಕ್ಕೆ ಮಣಿದು ಖಾತೆಯನ್ನ ಚೇಂಜ್ ಮಾಡಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯನ್ನ ಮುನಿಯಪ್ಪ ಅವರಿಗೆ ಕೊಡಲಾಗಿದೆ. ಚಲುವನಾರಾಯಣ ಸ್ವಾಮಿ ಕೃಷಿ ಇಲಾಖೆ, ರಿಜ್ವಾನ್ ಅರ್ಷದ್ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆ, ಜಮೀರ್ ಅಹಮದ್ ಹೌಸಿಂಗ್ ಇಲಾಖೆ, ಬಸಂತಪ್ಪ ಬಂದರು ಮತ್ತು ಮೀನುಗಾರಿಕೆ ಇಲಾಖೆ, ಎಸ್ಎಸ್ ಮಲ್ಲಿಕಾರ್ಜುನ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಚೆಲುವರಾಯಸ್ವಾಮಿಗೆ ಹಳೆ ಕೃಷಿ ಇಲಾಖೆ ಮತ್ತೆ ವಾಪಸ್ ಬಂದಿದೆ. ರಾಯರೆಡ್ಡಿಗೆ ಉನ್ನತ ಶಿಕ್ಷಣ ಹೊಣೆಗಾರಿಕೆ. ಕೊನೆಗೂ ಇಷ್ಟು ದಿನ ಕಾದಿದ್ದ ಸಚಿವರ ಖಾತೆ ಹಂಚಿಕೆಗೆ ಇವತ್ತು ಫುಲ್ ಸ್ಟಾಪ್ ಸಿಗಲಿದೆ. ಇವತ್ತು ಗೊತ್ತಾಗುತ್ತೆ ಯಾರಿಗೆ ಯಾವ ಖಾತೆ ಸಿಗಲಿದೆ, ಯಾವ ಸಚಿವರಿಗೆ ಯಾವ ಇಲಾಖೆ ಸಿಗಲಿದೆ ಅಂತ. ಶಿವರಾಜ್ ತಂಗಡಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪುಟ್ಟರಂಗ ಶೆಟ್ಟಿ ಪಶುಸಂಗೋಪನೆ ಇಲಾಖೆ, ಎಸ್ಎಸ್ ಮಲ್ಲಿಕಾರ್ಜುನ ಗಣಿ ಮತ್ತು ಭೂವಿಜ್ಞಾನ, ಜಮೀರ್ ಅಹಮದ್ ಹೌಸಿಂಗ್ ಅಂಡ್ ವಫ್ ಖಾತೆ. ಹೀಗೆ ಈಗೊಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಿದೆ. ಗಂಡಸರ ಕೈಗೆ ಈ ಬಾರಿ ಮಹಿಳಾ ಮಕ್ಕಳ ಖಾತೆ ಉಸಾಬರಿ ಸಿಗುತ್ತಾ? ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆ ಕೂಡ ಈ ಸರ್ತಿ ಗಂಡಸರ ಕೈಗೆ ಸಿಗುತ್ತಾ? ಸಂಪುಟಕ್ಕೆ ಮೈನರ್ ಸರ್ಜರಿ ಆಗೋದಿಲ್ವಾ? ಆಕಾಂಕ್ಷಿಗಳ ಆಸೆಗೆ ಬಿತ್ತ ಪರ್ಮನೆಂಟ್ ತಣ್ಣೀರು. ಮಹಿಳೆಯರಿಗೆ ಯಾವುದೇ ರೀತಿಯಾದಂತಹ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತ ಅಸಮಾಧಾನ ಇತ್ತು. ಹಾಗೇನೆ ಬದಲಾಗಬಹುದು, ಯಾರಾದ್ರೂ ಮಹಿಳೆಯರಿಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ, ಬದಲಾಯಿಸಬಹುದೇನೋ ಡಿಕೆಶಿ ಅವರು ಅಂತ ಒಂದು ಚರ್ಚೆ ಇತ್ತು. ಆದ್ರೆ ಯಾವುದೇ ರೀತಿಯಾದಂತ ಮಹಿಳೆಯರಿಗೆ ಯಾವುದೇ ಖಾತೆ ಹಂಚಿಕೆ ಯಾವುದೇ ಸ್ಥಾನ ಸಿಗುವಂತ ಸಾಧ್ಯತೆ ಇಲ್ಲ ಅಂತ ಕಾಣಿಸುತ್ತೆ. ಹಾಗಾಗಿ ಈ ಬಾರಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಕೂಡ ಗಂಡಸರ ಪಾಲಾಗತ್ತಾ? ಈಗ ಯಾರ ಅತೃಪ್ತಿಗೂ ಕ್ಯಾರೆ ಅನ್ನದೇ ಹೈಕಮಾಂಡ್ ಖಾತೆ ಹಂಚಿಕೆಯನ್ನ ಮಾಡಿದೆ. ಎಲ್ಲರಿಗೂ ಖಾತೆ ಹಂಚಿಕೆ ಮಾಡಿ ಲಿಸ್ಟ್ ಕಳಿಸಿದ್ದಾರೆ ವರಿಷ್ಠರು. ಅಲ್ಲಿಗೆ ಕ್ಯಾಬಿನೆಟ್ಗೆ ಹೊಸಬರ ಸೇರ್ಪಡೆ ಕನಸಾಗೆ ಉಳಿದಿದ್ಯಾ? ಹಾಗಿದ್ರೆ ಗಂಡಸರ ಕೈಗೆ ಈ ಬಾರಿ ಮಹಿಳಾ ಮಕ್ಕಳ ಖಾತೆ ಉಸಾಬರಿ ಹೋಗುತ್ತಾ? ಮಹಿಳಾ ಮಕ್ಕಳ ಖಾತೆ ಈ ಬಾರಿ ಗಂಡಸರ ಕೈಗೆ ಸೇರುತ್ತಾ? ಯಾರು ಮಹಿಳಾ ಶಾಸಕರು ಸಚಿವರು ಆಗೋದಿಲ್ವಾ ಅನ್ನುವಂಥದ್ದು. ಆಕಾಂಕ್ಷಿಗಳ ಆಸೆಗೆ ಕತ್ತರಿ ಬಿತ್ತ. ಒಂದಿಷ್ಟು ಆಸೆಗಳನ್ನ ಇಟ್ಕೊಂಡಿದ್ರು, ನಮಗೆ ಸಿಗಬಹುದೇನೋ ಅಂತ. ಕೆಲವರನ್ನ ಕೈಬಿಟ್ಟು ಮಹಿಳಾ ಸಚಿವರನ್ನ ಆಯ್ಕೆ ಮಾಡುವಂತ ಸಾಧ್ಯತೆ ಇತ್ತೇನೋ ಅನ್ನುವಂಥ ಚರ್ಚೆ ಇತ್ತು. ಆದ್ರೆ ಇದಕ್ಕೆ ಮತ್ತೆ ಫುಲ್ ಸ್ಟಾಪ್ ಆಗಿದೆ. ಇಲ್ಲ, ಮಹಿಳೆಯರಿಗೆ ಸಿಗೋದಿಲ್ಲ ಅನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ. ಯಾವ ಸಚಿವರಿಗೆ ಯಾವ್ಯಾವ ಖಾತೆ ಅನ್ನೋದು ಇವತ್ತು ಫೈನಲ್ ಆಗತ್ತೆ. ಇಷ್ಟು ದಿನ ಕಾದಿದ್ದಕ್ಕೆ ಇವತ್ತು ಖಾತೆ ಹಂಚಿಕೆ ಫೈನಲ್ ಆಗಿ ಯಾರಿಗೆ ಯಾವ ಖಾತೆ ಅನ್ನೋದು
ಫೈನಲ್ ಆಗುತ್ತೆ. ಆ್ಯಂಡ್ ಆಲ್ರೆಡಿ ಅವರಿಗೆ ಪಟ್ಟಿ ಬಂದಿದೆ ಯಾರಿಗೆ ಯಾವ ಖಾತೆ ಕೊಡಬೇಕು ಅಂತ. ಇನ್ನೇನು ಅಧಿಕೃತವಾಗಿ ಘೋಷಣೆಯನ್ನ ಮಾಡಬೇಕು ಅವರು. ಲೋಕಭವನಕ್ಕೆ ಖಾತೆ ಹಂಚಿಕೆ ಪಟ್ಟಿ ರವಾನೆಯಾಗಿದೆ. ಈಗಾಗಲೇ ಯಾರಿಗೆ ಯಾವ ಸಚಿವರಿಗೆ ಯಾವ ಖಾತೆ ಸಿಗಲಿದೆ ಎಂದು. ಎಸ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯಾವ ಸಚಿವರಿಗೆ ಯಾವ ಇಲಾಖೆ ಸಿಗುತ್ತೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಈಗಾಗಲೇ ಯುಟಿ ಖಾದರ್ ಅವರು ಆರೋಗ್ಯ ಇಲಾಖೆ ವಹಿಸಿಕೊಂಡು ಬಹಳ ಒಳ್ಳೆಯ ಕೆಲಸವನ್ನ ಮಾಡ್ತಿದ್ದಾರೆ. ಹಾಗೇನೆ ಈಗ ಬರುವಂತ ಸಚಿವರು ಕೂಡ ತಮ್ಮ ಇಲಾಖೆಯಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದಾಗತ್ತೆ. ಎಂ ಕೃಷ್ಣಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್, ಅನ್ನಪೂರ್ಣ ತುಕಾರಾಂ ಹಾಗೂ ತನ್ವೀರ್ ಸೇಠ್ ಸೇರಿ ಹಲವರಿಂದ ಕ್ಯಾಬಿನೆಟ್ಗೆ ಲಾಬಿ. ಈಗ ಯಾರ ಅತೃಪ್ತಿಗೂ ಕ್ಯಾರೆ ಅಂತ ಇಲ್ಲ ಹೈಕಮಾಂಡ್. ಯಾರಿಗೆ ಅಸಮಾಧಾನ ಆಗಿದ್ರು, ಯಾರಿಗೆ ಕೂಡ ಖಾತೆ ಹಂಚಿಕೆಯಲ್ಲಿ ಆಗಿರ್ಬೋದು ಅಥವಾ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನ ಆಗಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯ ಕ್ಯಾರೆ ಇಲ್ಲ. ಇವತ್ತು ಒಟ್ಟಿನಲ್ಲಿ ಫೈನಲ್ ಆಗತ್ತೆ ಯಾವ ಸಚಿವರಿಗೆ ಯಾವ ಖಾತೆ ಅಂತ. ಸಚಿವ ಸ್ಥಾನದಲ್ಲಾಗ್ಲಿ ಅಥವಾ ಖಾತೆ ಹಂಚಿಕೆಯಲ್ಲಾಗ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಈಗಾಗಲೇ ಪಟ್ಟಿ ಬಂದ್ಬಿಟ್ಟಿದೆ. ಸೊ ಯಾರಿಗೆ ಯಾವ ಖಾತೆ ಅನ್ನೋದನ್ನ ಅಧಿಕೃತವಾಗಿ ಅವರು ಘೋಷಣೆ ಮಾಡಬೇಕು.